ಇದ್ ನೋಡಿ ಸ್ಟಾರ್ ಬ್ಯಾಗಿಂಗು ರನ್ ಆಗಿತ್ತು ಆಲ್ರೆಡಿ. ಬಟನ್ ಮಶ್ರೂಮ್ದು ರೂಮು ನಿಮ್ಗೆ ಗೊತ್ತಿರೋಂಗೆ ಅಳಿಲ್ ಬಂದು ಎಲ್ಲ ಹಾಳು ಮಾಡಿತ್ತು ಅಂತ ಹೇಳಿದೆ. ಬಟ್ ಇದರಲ್ಲಿ ಇಲಿ ಸೇರ್ಕೊಂಡಿತ್ತು. ಸೊ ಎಲ್ಲೋ ಮೇಲೆ ಓಪನ್ ಆಗಿದೆ. ಸೊ ಅಲ್ಲಿಂದ ಕ್ಲೀನ್ ಆಗಿ ಇಳಿಯುತ್ತೆ ಹಿಂದೆ ಈ ಜಾಗದಲ್ಲಿ, ಈ ಜಾಗ ಅಥವಾ ಆ ಜಾಗ ಎಲ್ಲ. ಜುಗಾಡಲ್ಲಿ ನೀವೇನಾದ್ರು ಮಾಡಕ್ ಹೋದ್ರೆ 1000 ತೊಂದರೆಗಳು ಬರ್ತವೆ. ಸೊ ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡಕ್ ಆಗಲ್ಲ. ಸೊ ಒಂದು 80 ಆಯಿಸ್ಟರ್ ಮಶ್ರೂಮ್ ಬ್ಯಾಗಿಂಗ್ ನ ಹಾಳು ಮಾಡಿದೆ. 2 ಸತ್ತಿತ್ತು, ಬಟ್ ಇನ್ನ ಹಂಗೆ ಇದೆ ಇದ್ರಲ್ಲಿ. ಸೊ ನೋಡಿ ಇವಾಗ ಇದನ್ನೆಲ್ಲ ಎಸಿತಿದ್ದೀನಿ ಈಚೆ. ಎಸೆದ್ಬಿಟ್ಟು ಇದನ್ನು ಸ್ಟ್ಯಾಂಡ್ ಕೂಡ ತೆಗೆದು ಈಚೆಗೆ ಎಸಿತಿದ್ದೀನಿ. ಏನಕ್ಕಪ್ಪ ಅಂದ್ರೆ ನೋಡ್ಬೋದು ಇಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ಈ ತರ ಫಾರ್ಮ್ ಆಗಿ ಇದರಿಂದ ಹುಳಗಳು ಎದಳ್ತವೆ. ಅದರಿಂದ ನಮ್ಮ ಮಶ್ರೂಮ್ಗೆ ತೊಂದರೆ ಸಾಕಷ್ಟು ಆಗ್ತವೆ. ಸೊ ಹಂಗಾಗಿ ಇದನ್ನೆಲ್ಲ ಕಿತ್ತೆಸಿತಿದ್ದೀನಿ. ಇದು 2ನೇ ಸಲ ಕೇಳ್ತಿರೋದು. 1ನೇ ಸಲ ಒಂದ್ಸಲಿ ಮಾಡಿದ್ದೆ, ಅದನ್ನು ರಿಮೂವ್ ಮಾಡಿದೆ. ಈಗ ಇದನ್ನು ರಿಮೂವ್ ಮಾಡ್ತಿದ್ದೀನಿ. ಇದನ್ನ ಮಾಡಕ್ ಸಖತ್ ಕಷ್ಟ ಆಗಿತ್ತು. ಇದನ್ನು ತೆಗೆದೆಸಿತಿದೀವಿ. ಯಾರೇ ಆಗ್ಲಿ ಕಬ್ಬಿಣದ್ದು ಫ್ರೇಮ್ ಮಾಡಿಸ್ಕೊಳ್ಳಿ, ಅಡಿಕೆ ಮರದ್ದು ಪ್ರಿಫರಬಲ್ ಅಲ್ಲ. ಸೊ ಇಲ್ಲಾಂದ್ರೆ ನಾರ್ಮಲ್ ನೀಲಗಿರಿ ಮರ ಆ ತರ ಸೆಂಟ್ರಿಂಗ್ ಹೊಡೆಯಕ್ ಬಳಸ್ತಾರಲ್ಲ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಅದು ಬೆಟರ್. ಬರ್ತಾ ಸಖತ್ ಲಾಸ್ ಆಗಿದೆ ನನಗೆ. ಸೊ ನೀವೇನಾದ್ರೂ ನನ್ನ ಸಿಚುವೇಶನ್ ಇದ್ದರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಹಾಕಿ ನೋಡೋಣ. ಸೊ ನನ್ಗಂತೂ ಈಗ ಆಯಿಸ್ಟರ್ ಮಶ್ರೂಮ್ ಮಾಡಿದೆ, ಅದು ಬರ್ಲಿಲ್ಲ. ಬಟನ್ ಮಶ್ರೂಮ್ ದೊಡ್ಡದು ಸ್ಕೇಲ್ ಅಲ್ಲಿ ಮಾಡಿದೆ, ಅದು ಬರ್ಲಿಲ್ಲ. ಅಂದ್ರೆ ಕಾಂಪೋಸ್ಟ್ ಈ ರೂಮ್ ಕೆಪಾಸಿಟಿ ಬಂದು 2.5 ಟನ್ ತುಂಬೋದು ನಾನು ಇದ್ರೊಳಗಡೆ. ನನ್ನ ಹತ್ರ ಇದ್ದು 1.5 ಟನ್, ಅದು ಫುಲ್ ವೇಸ್ಟ್ ಆಗೋಯ್ತು. ಫಸ್ಟ್ ಬ್ಯಾಚ್ ಅವಾಗ ಮಾಡಿದ್ದು, ಅಂದ್ರೆ ಸೆಕೆಂಡ್ ಬ್ಯಾಚ್ ಅದು. ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಚಿಕ್ಕದಾಗಿ ಮಾಡಿದ್ದೆ, ಬಂದಿತ್ತು, ಏನ್ ತೊಂದರೆ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಟನಲ್ ಕಟ್ತಿರೋದು ನಾನು. ನೀವೇನಾದ್ರೆ ನನ್ನ ಸಿಚುವೇಶನ್ ಇದ್ದರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಆಗಿ ನೋಡೋಣ. ಸೊ ಸದ್ಯಕ್ಕೆ ಇದಿಷ್ಟೇ ವಿಡಿಯೋ. ಸೊ ಹೋಗ್ತಾ ಇನ್ನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ.